ಪ್ರಣಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮೇಷರಾಶಿ, ದುಡುಕಿನ ಲೇವಾದೇವಿ. ಹೌದು, ಕುಜ ಬೇರೆ, ಇನ್ನೊಂದು ವಿಶೇಷವಾಗಿ ಕೆಲವೊಂದು ಕದಲಿಕೆಗಳಾಗ್ತಕ್ಕಂಥದ್ದಾಗುತ್ತೆ. ಬಂದು ಬದಲಾಗ್ತಕ್ಕಂಥದ್ದಿದ್ದಾನೆ 3ನೇ ತಾರೀಕಿಗೆ. ನೀವು ಸ್ವಲ್ಪ ಹುಷಾರಾಗಿರಿ. 12ನೇ ಮನೆಗೆ ಬರ್ತಾನೆ. ಆದ್ದರಿಂದ ಕೆಲವೊಂದು ವಿಸ್ಫೋಟಗಳು ನಡೀತಕ್ಕಂಥದ್ದಾಗುತ್ತೆ. ಶನಿ, ಕುಜ, ಸೂರ್ಯ ದುರಮಟ್ಟದ ವ್ಯಕ್ತಿಗಳಿಗೆ ಬಹುದೊಡ್ಡ ಸಂಕಷ್ಟ. ಅಧಿಕಾರಿಗಳು, ಮಿಲಿಟರಿ, ಪೊಲೀಸು, ರೆವಿನ್ಯೂ ಡಿಪಾರ್ಟ್ಮೆಂಟ್, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಗೌರ್ಮೆಂಟ್ ಪ್ರಾಜೆಕ್ಟ್ಸು, ರಿಸ್ಕಿ ಪ್ರಾಜೆಕ್ಟ್ಸು, ಟ್ರಾನ್ಸ್ಪೋರ್ಟು, ಭೂಮಿ, ಮನೆ, ಈ ಥರದ ಒಂದು ವ್ಯವಹಾರ, ಉದ್ಯೋಗ, ಎಳೆದಾಟಗಳಲ್ಲಿ ಸ್ವಲ್ಪ ಉಂಟು. ತುಂಬ ಹುಷಾರಾಗಿದ್ಬಿಡಿ. ದುರ್ಗಾ ಸಪ್ತಶ್ರುತಿ ಇದನ್ನ ಜಪ ಮಾಡ್ಕೊಳ್ಳೋದು. ಮನೆಯಲ್ಲಿ ರುದ್ರ ದಿಗ್ಬಂಧನಗಳು. ತುಂಬ ದೊಡ್ಡವರಾಗಿದ್ದೀರಿ, ತುಂಬ ದೊಡ್ಡ ವ್ಯವಸ್ಥೆ, ಕೆಲಸ ಕಾರ್ಯ. ಯು ವಿಲ್ ಬಿ ಸೀಸ್ಡ್. ಸ್ಟ್ರೈಟ್ ಟ್ರೈನೇ ನಿಮ್ಮ ಮನೆಗೆ ನುಗ್ಗುತ್ತೆ. ಯಾವುದೋ ಸೈಕಲ್ ಬಂದು ಗುದ್ದಿದ್ರೆ, ಬೈಕ್ ಬಂದು ಗುದ್ದಿದ್ರೆ ಒಂದು ಟ್ರ್ಯಾಕ್ಟರ್ ಅಂತ, ಹಂಗಲ್ಲ. ಪೆಟ್ರೋಲ್ ಟ್ಯಾಂಕರೇ ಮನೆಗೆ ನುಗ್ಗಿ ಬ್ಲಾಸ್ಟ್ ಮಾಡಿಬಿಡುತ್ತೆ. ಅಂಥದ್ದೊಂದು ವಿಚಿತ್ರಗಳು ನಡೆಯತಕ್ಕಂಥ ವಾರ ಇದು. ಬರೀ ಮೇಷ ಅಲ್ಲ, ಎಲ್ಲರಿಗೂ ಹುಷಾರು. ಸೊ ಆ ರೀತಿ ಸಂಗಮ. ದಗ 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 ದಗ. ಶನಿ ಬಂದು ಆಯಿಲು, ಕುಜ ಬಂದು ಪೆಟ್ರೋಲ್, ಸೂರ್ಯ ಬೆಂಕಿ. ವಿಸ್ಫೋಟವೇ ಬಹುದೊಡ್ಡ ನಾಯಕರ ಒಂದು ರೀತಿ ಎಳೆದಾಟ ಇದೆಲ್ಲವನ್ನು ಸೂಚಿಸ್ತಿದೆ. ಎಲ್ಲರೂ ಒಂದು ದುರ್ಗಾ ಸಪ್ತಶ್ರುತಿ, ದುರ್ಗಾ ಪಾರಾಯಣ, ರುದ್ರ ನಮಕ, ರುದ್ರ ಚಮಕ, ಇವುಗಳ ಜಪ, ಮಹಾಮೃತ್ಯುಂಜಯ ಮಂತ್ರ ಜಪ, ಇವುಗಳನ್ನ ನೋಡ್ತಕ್ಕಂಥದ್ದು ಮಾಡಿ, ಕೇಳ್ತಕ್ಕಂಥದ್ದು, ಪಠಿಸ್ತಕ್ಕಂಥದ್ದು ಮಾಡಿ. ಮುಖ್ಯವಾಗಿ ಮೇಷರಾಶಿ ಎಚ್ಚರಿಕೆ. ದೊಡ್ಡ ರಿಸ್ಕು. ಇನ್ನೊಂದು ಏನು ಬೇಡ, ಆಗುತ್ತಾ ಮನೆಯಲ್ಲಿ ನೀವು ತುಂಬ ದೊಡ್ಡವರು, ದೊಡ್ಡ ವ್ಯವಸ್ಥೆಗಳು, ದೊಡ್ಡ ಕೆಲಸ. ಮನೆಯ 8 ದಿಕ್ಕಿಗಳಿಗೂ ರುದ್ರ ದಿಗ್ಬಂಧ ಆಗಬೇಕು, ಮಹಾಕಾಳದ ದಿಗ್ಬಂಧ ಆಗಬೇಕು. ನೀವು ದೊಡ್ಡವರಾಗಿದ್ರೆ ದೊಡ್ಡ ಕೆಲಸ, ದೊಡ್ಡ ವ್ಯವಸ್ಥೆ, ದೊಡ್ಡ ಜವಾಬ್ದಾರಿಗಳು. 100 ಮಂದಿ ನಿಮ್ಮನ್ನು ನಂಬ್ಕೊಂಡಿದ್ದಾರೆ, ನಡೆಸ್ತಿದ್ದೀರಿ, ನೋಡ್ತಿದ್ದೀರಿ. ಇಂಥದ್ದೊಂದಿದ್ರೆ ಎಚ್ಚರಿಕೆ ಎವ್ರಿವೇರ್. ಇನ್ನು ವಿಶೇಷವಾಗಿ ವೃಷಭ ರಾಶಿ, ಶುಕ್ರ, ಕುಜ, ವಾವ್, ಹೋಟೆಲ್ ಇಂಡಸ್ಟ್ರಿ, ವಿಲ್ಲಾಸು, ರೆಸಾರ್ಟ್ಸು, ಪ್ರಾಪರ್ಟಿ ಡೆವಲಪ್ಮೆಂಟು ಹಾಕಿ ನಿಂತಿದ್ದೀರಿ. ಈಗ ಒಂದೊಳ್ಳೆ ರಿಸಲ್ಟ್ಗಳು ಬರತಕ್ಕಂಥದ್ದು. ತಾಳಿದವನು ಬಾಳಿಯಾನ್. ಶನಿ 11ನೇ ಮನೆ, ಶುಕ್ರ 11ನೇ ಮನೆ, ಕುಜನ ಒಂದು ಮೂವ್ಮೆಂಟ್ ನಡೀತಕ್ಕಂಥದ್ದು ಆಗುತ್ತೆ. ಬ್ಯೂಟಿಫುಲ್. ಗುರು ಬೇರೆ 2ನೇ ಮನೆಯಲ್ಲಿ. ಈ 60-62 ದಿನ ಇದೆಯಲ್ಲ, ವೃಷಭ ಲಗ್ನ, ವೃಷಭ ರಾಶಿ, ವಾವ್, ಫ್ಲೋ, ಬ್ರಹ್ಮಾಸನಂ ಅನ್ನತಕ್ಕಂಥ ಒಂದು ಭಾವ. ಟ್ರಾನ್ಸ್ಪೋರ್ಟ್ ಇಂಡಸ್ಟ್ರಿಲಿ ಇದ್ದೀರಾ, ರಿಯಲ್ ಎಸ್ಟೇಟಲ್ಲಿ ಇದ್ದೀರಾ, ತುಂಬ ದೊಡ್ಡ ದೊಡ್ಡ ವಿಲ್ಲಾಸು, ತುಂಬ ದೊಡ್ಡ ರೆಸಾರ್ಟ್ಸು, ಪಬ್ಬು, ಕ್ಲಬ್ಬು, ಮೋಜು, ಮಸ್ತಿ, ಕಲಾವೇದಿಕೆ, ಇಂಥ ಒಂದು ವೃತ್ತಿ ವ್ಯವಹಾರಗಳು ಅದ್ಭುತವಾಗಿರ್ತಕ್ಕಂಥ ವಾರ. ಟ್ರೇಡಿಂಗ್, ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ನೋಡಿಕೊಂಡು ಇನ್ನೂ 60-65 ದಿನ ಜಾಗರೂಕತೆಯೇ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು, ನಿಮ್ಮ ಹತ್ರ ದುಡ್ಡಿದೆ, ಇಂಡೆಕ್ಸ್ 30 ಇಲ್ಲ 50 ಸ್ಟಾಕ್ಸ್ ಅಲ್ಲಿ ಈಗ ಹಾಕ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಡಿ. ಗುರು ಕಟಕಕ್ಕೆ ಬಂದ ಮೇಲೆ ಅದೊಂದು ಅದ್ಭುತ. ಲಾಂಗ್ ರಿಟರ್ನ್ಸ್ ಅನ್ನೋ ಶನಿಯನ್ನ ಅದ್ಭುತವಾಗಿ ಗುರು ನೋಡೋದ್ರಿಂದ, ಸೊ ದಾಟ್ ಇಸ್ ಯಾಕೆ ಹಿಂಗೆ ಕುತ್ಕೊಂಡಿದ್ವಿ ನಾವು, ಸುಮ್ಮನೆ ತಲೆ ಕೆಡ್ಸ್ಕೋಬೇಡಿ. ಜಮೀನುಗಳಲ್ಲಿ ಹಾಕ್ತೀವಿ, ಅದನ್ನ ಗುತ್ತಿಗೆ ಕೊಡ್ತೇವೆ. ಒಳ್ಳೆ ಗುತ್ತಿಗೆದಾರರು, ರೇಷ್ಮೆ, ಹಣ್ಣು, ತರಕಾರಿ, ಈ ಒಂದು ಗ್ರೀನ್ ಹೌಸು, ಹಾರ್ಟಿಕಲ್ಚರು, ಈ ಥರದ್ರಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ತಾಕತ್ತಿದೆ ನಮಗೆ. ಮಾಡಿ ಅದ್ಭುತ. ಮಿಥುನ ರಾಶಿ, ಕುಜ ಈ ವಾರ ನಿಮ್ಗೆ ದಶಮಕ್ಕೆ ಬರ್ತಾನೆ. ಲಾಭಾಧಿಪತಿ
ದಶಮ ಫ್ಯಾಂಟಾಸ್ಟಿಕ್. ಶುಕ್ರ ಯೋಗಕಾರಕ ಫ್ಯಾಂಟಾಸ್ಟಿಕ್. ಲಾಭಕ್ಕೆ ಬರ್ತಾನೆ. ಅದ್ಭುತ ಬದಲಾವಣೆಗಳನ್ನು ನೋಡ್ತೀರಿ ನೀವು ಈ ವಾರ. ಚೆನ್ನಾಗಿದೆ. ನಿಮ್ಮ ಪ್ರಯತ್ನಕ್ಕೆ ಪೂರ್ಣ ಫಲಿತಾಂಶವನ್ನು ಮಿಥುನ ರಾಶಿ ನೋಡ್ತೀವಿ. ರಾಜಕೀಯದಲ್ಲಿದ್ದೀರಿ, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿದ್ದೀರಿ, ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಟ್ರಾನ್ಸ್ಪೋರ್ಟ್ ಮ್ಯಾನೇಜ್ಮೆಂಟ್, ಹೋಟೆಲ್ ಮ್ಯಾನೇಜ್ಮೆಂಟ್, ಕೆಮಿಕಲ್ ಮ್ಯಾನೇಜ್ಮೆಂಟ್, ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್, ಸ್ಟ್ರಕ್ಚರಲ್ ಮ್ಯಾನೇಜ್ಮೆಂಟ್, ಇನ್ಶೂರೆನ್ಸ್ ಮ್ಯಾನೇಜ್ಮೆಂಟ್, ಲೋನ್ ಮ್ಯಾನೇಜ್ಮೆಂಟ್. ಅತ್ಯದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತದೆ. ಬ್ಯೂಟಿಫುಲ್. ಏನಿಲ್ಲ, ಚೆನ್ನಾಗಿದೆ. ಇವುಗಳಲ್ಲಿ ದುಡುಕಬೇಡಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪರಿಶ್ರಮ, ರೈತರಿಗೆ ಅನುಕೂಲ. ಸಣ್ಣ ಪುಟ್ಟ 1 ಎಕರೆ 2 ಎಕರೆ 3 ಎಕರೆ ಈ ಥರದ್ರನ್ನ ಇಟ್ಕೊಂಡು ಬೆಳವಣಿಗೆಯಲ್ಲಿರ್ತಕ್ಕಂಥವ್ರಿಗೆ ಅತ್ಯದ್ಭುತ. ಕರ್ಕಾಟಕ ರಾಶಿ 3ನೇ ತಾರೀಕುವರೆಗೂ ಕಾದುಕೊಳ್ಳಿ. 3ನೇ ತಾರೀಕು 2ನೇ ತಾರೀಕು ದಾಟಿದ್ದ 3ನೇ ತಾರೀಕು ಕುಜ ಭಾಗ್ಯಕ್ಕೆ ಬರ್ತಾನೆ. ಆಗ ಹಬ್ಬ. ಸೊ ಅಲ್ಲಿವರೆಗೂ ಸ್ವಲ್ಪ ತಳಮಳವೆ. ಓಡಾಟ, ಸುತ್ತಾಟ, ಕುಟುಂಬ, ಜವಾಬ್ದಾರಿ, ಎಳೆದಾಟ, ಹೆಣಗಾಟ, ಖರ್ಚು, ಏನೋ ಟೆನ್ಷನ್, ಏನೋ ಗಾಬರಿ, ಏನೋ ಭಯ. ಹಿಂಗ್ ಏನು ನಡೆಯೋಲ್ಲ, ಏನೂ ಆಗೋಲ್ಲ. ಸುಬ್ರಹ್ಮಣ್ಯರ ಆರಾಧನೆ, ಸುಬ್ರಹ್ಮಣ್ಯರ ಪೂಜೆ, ಸ್ಕಂದನ ಪೂಜೆ, ನಾಗಗಳ ಪೂಜೆ, ನಾಗಬನ ಪೂಜೆ, ನಾಗರ ಕಟ್ಟೆ ಪೂಜೆ, ಅರಳಿ ಕಟ್ಟೆ ಪೂಜೆ, ದೇವಿ ಪೂಜೆ, ದೇವಿ ಆರಾಧನೆ, ಕಾಳಿಕಾ, ಕಾಳಭೈರವ, ನರಸಿಂಹ ಪೂಜೆ, ಹನುಮ ಪೂಜೆ, ಸುಂದರಕಾಂಡ ಪಾರಾಯಣ, ಸಮಾಧಾನಂ. ಕಲಾ ವೇದಿಕೆಯಲ್ಲಿರ್ತಕ್ಕಂಥವರಿಗೆ ಒಂದು ಅದ್ಭುತವಾದಂಥ ಅನುಕೂಲ ನಡೀತಕ್ಕಂಥದ್ದಾಗುತ್ತೆ. ರಾಜಕೀಯದಲ್ಲಿರತಕ್ಕಂಥವರಿಗೆ ಏಪ್ರಿಲ್ 3ರ ನಂತರ, ಏಪ್ರಿಲ್ 15ರ ನಂತರ ಅಂತೂ ಇನ್ನು ತಮಿಳ್ ಪುತ್ತಾಂಡ್ ಅಂತ ಹೇಳ್ತೀವಿ. ತಮಿಳುನಾಡಿಗೆ ಹೊಸ ವರ್ಷ. ಅಲ್ಲೊಂದು ನೋಡಿ, ಶನಿ ಭಾಗ್ಯ, ಸೂರ್ಯನ ಬದಲಾವಣೆ, ಉಚ್ಚ ಸ್ಥಾನಕ್ಕೆ ಬರ್ತಾನೆ. ದನೇ ಉಚ್ಚ ಸ್ಥಾನ. ಆ ಒಂದು ಷಷ್ಠ ಭಾವವನ್ನ, ವಿರೋಧಿಗಳನ್ನ ಮಟ್ಟ ಹಾಕತಕ್ಕಂತ ಒಂದು ಭಾವ. ಅಷ್ಟಮವನ್ನು ಕೂಡ ಗುರು ನೋಡ್ತಾನೆ. ಸೊ ಫ್ಯಾಂಟಾಸ್ಟಿಕ್ ಬದಲಾವಣೆ ಆಗತಕ್ಕಂಥದ್ದಾಗುತ್ತೆ. ಜಸ್ಟ್ ವೆಯ್ಟ್ ಅಂಡ್ ಪ್ರೊಸೀಡ್. ದೊಡ್ಡ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿರೋರಿಗೆ ವೆಹಿಕಲ್ಲು, ಟ್ರಾನ್ಸ್ಪೋರ್ಟು, ಸೆಕ್ಯೂರಿಟಿ, ಪೊಲೀಸು, ಡಿಫೆನ್ಸು ಸ್ವಲ್ಪ ಒತ್ತಡದ ವಾರ. ಎಲ್ಲಾದ್ರೂ ರೋಡ್ಗಳಲ್ಲಾದ್ರೂ ಗಲಾಟೆ ಆಗುತ್ತೆ. ಯಾರಾದ್ರೂ ಗಾಡಿ ಟಚ್ ಮಾಡಿಬಿಟ್ಟು ಹುಷಾರು. ಗೂಗಲ್ ನಂಬ್ಕೊಂಡು ಗಾಡಿ ಓಡ್ಸಕ್ ಹೋಗ್ಬೇಡಿ, ಹುಷಾರು. ಸಿಂಹ ರಾಶಿ ಏಪ್ರಿಲ್ 3ರಿಂದ ಸ್ವಲ್ಪ ತಲೆನೋವು. ಭಾಗ್ಯಾಧಿಪತಿ ಅಷ್ಟಮಕ್ಕೆ ಬರ್ತಾನೆ. ಶನಿ ಅಷ್ಟಮ. ತಲೆ ಕೆಡಿಸೋ ಬುಧ ರಾಹು ಜೊತೆ ಒಬ್ಬನೇ ಕೂತಿರ್ತಾನೆ. ಸೊ ಸೂರ್ಯನು ಅಲ್ಲಿದ್ದಾನೆ. ರಾಶಿಯಾಧಿಪತಿ ಅಷ್ಟಮ, ಸಪ್ತಮಾಧಿಪತಿ ಅಷ್ಟಮ, ಷಷ್ಠಾಧಿಪತಿ ಅಷ್ಟಮ, ಯೋಗಕಾರಕ ಅಷ್ಟಮ, ಭಾಗ್ಯಾಧಿಪತಿ ಅಷ್ಟಮ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ವ್ಯಯಸ್ಥಾನ, ಸುಖಾಧಿಪತಿ ಅಷ್ಟಮ, ದಶಮಾಧಿಪತಿ ಅಷ್ಟಮ, ವಾಹನಾಧಿಪತಿ ಅಷ್ಟಮ, ಅಧಿಕಾರಾಧಿಪತಿ ಅಷ್ಟಮ. ಕನ್ಫರ್ಮ್ ಹೇಳ್ತಾನೆ, ಈ ವಾರ ಏನು ರಿಸ್ಕ್ಗಳು ತಗೊಳಕ್ ಹೋಗ್ಬೇಡಿ. ರುದ್ರ ನಮಕಂ, ರುದ್ರ ಚಮಕಂ, ಮಹಾಮೃತ್ಯುಂಜಯ ಮಂತ್ರ ಜಪ, ಹತ್ರದಲ್ಲಿ ಶಿವಾಲಯಕ್ಕೆ ಹೋಗ್ಬಿಟ್ಟು ಒಂದು ಪುಟ್ಟ ರುದ್ರಾಭಿಷೇಕ ಮಾಡಿಸ್ತಕ್ಕಂಥದ್ದು ಮಾಡಿ, ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಕೊಡ್ತಕ್ಕಂಥದ್ದು ಮಾಡಿ. ಆರೋಗ್ಯಂ ಸೌಭಾಗ್ಯಂ, ಅದ್ರ ಕಡೆ ಗಮನ ಕೊಡ್ತಕ್ಕಂಥದ್ದು ಮುಖ್ಯವಾಗಿ. ಮುಖ್ಯ ನಿರ್ಧಾರಗಳು ಬೇಡ. ಏನಾದ್ರೂ ಲೇವಾದೇವಿ ಈ ವಾರ ಸ್ವಲ್ಪ ತಟಸ್ಥ. ಕುಜ ಭಾಗ್ಯಕ್ಕೆ ಬರೋವರೆಗೂ ನನ್ನ ಮಾತು ಕೇಳಿ. ಇವತ್ತು 48 ದಿನ ಸುಮ್ಮನಿದ್ದು ಬಿಡಿ. ನಿಜ ಹೇಳ್ತಾನೆ. ಅಷ್ಟಮದಲ್ಲಿ ಶನಿ ಕುಜ ಅಂದ್ರೇನೆ ವಾದಗಳು. ಲಾಯರ್ಗಳು, ಪೊಲೀಸ್ ಅಷ್ಟೇ ಬಚಾವ್. ಯಾಕಂದ್ರೆ ಅವ್ರಿಗೆ ದಿನ ವಾದ ಒಂದಿರುತ್ತೆ, ದಿನ ಟೆನ್ಷನ್ ಒಂದಿರುತ್ತೆ. ಯಾರ ಹತ್ರ ಆದ್ರೂ ಮಾಡು ಅಂತ. ಈ ಪೊಲೀಸು, ಮಿಲಿಟರಿ, ಜೈಲರು ಇಂಥವರು, ಈ ಪೋಸ್ಟ್ ಮಾರ್ಟಮ್ ಮಾಡೋರು, ಸರ್ಜನ್ ಮಾಡೋರು ದಿನ ರಕ್ತ ನೋಡ್ತಿರ್ತಾರೆ. ಅವ್ರು
ದಿನ ಕಬ್ಬಣ ತಗೊಂಡು ಹೊಡೆಯೋರು, ಅವ್ರಿಗೆ ದಿನ ಎಲೆಕ್ಟ್ರಿಕಲ್ ಕೆಲಸ, ಕರೆಂಟ್ ಎಲ್ಲ ಕೆಲಸ ಮಾಡುವಂಥವ್ರು, ಜಲ್ಲಿ ಹೊಡೆಯೋರು, ಮೈನಿಂಗು, ಅರಣ್ಯ ಇಲಾಖೆ, ಹೈನುಗಾರಿಕೆ ಇಲಾಖೆ, ವೆಟರ್ನರಿ ಇಲಾಖೆ, ಇಂಥವ್ರಿಗೆ ಒಂದ್ ಸ್ವಲ್ಪ ಪರವಾಗಿಲ್ಲ, ಸಮಾಧಾನ. ಅಲ್ಲೂ ಟೆನ್ಷನ್ ಇದೆ. ಆದರೂ ಸಾಮಾನ್ಯರಿಗಲ್ಲ ಇದು. ಸೊ ಸಿಂಹ ರಾಶಿ 100% ಹೇಳ್ತೇನೆ, ನಿಮ್ಮ ಸ್ಥಿತಿ ಗತಿ ಒಳ್ಳೆ ಕರೆಂಟ್ ಶಾಕ್ ಹೊಡೆದಾಗ ಮಲಗಿಸಿಟ್ಟಿರುತ್ತೆ. ಯು ಆರ್ ವೆರಿ ಕೇರ್ಫುಲ್. ಕನ್ಸಲ್ಟೆನ್ಸಿ ವೃತ್ತಿಗಳು ಒಂದಷ್ಟೇ ಉಸಿರಾಡಿಸ್ತಕ್ಕಂಥದ್ದು. ದೊಡ್ಡ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ರಿಯಲ್ ಎಸ್ಟೇಟ್ ಹೋಗ್ಬೇಡಿ. ಅಲ್ಲೊಂದು ಕಿರಿಕಿರಿಯೇ. ಭಾಗ್ಯಕ್ಕೆ ಬರ್ಲಿ ಕುಜ, ಒಂದು 50 ದಿನ ಸುಮ್ಮನೆ ಇರೋಣ, ಆಮೇಲೆ ನೋಡೋಣ. ಈಗೇನೇನೋ ಮಾಡಕ್ ಹೋಗ್ಬೇಡಿ, ಜಾಗ್ರತೆ. ಹನುಮೋಪಾಸನ, ಸುಂದರಕಾಂಡ ಪಾರಾಯಣ, ಸಮಾಧಾನ. ಕನ್ಯಾ ರಾಶಿ ಷಷ್ಠದಲ್ಲಿರತಕ್ಕಂತ ಕುಜ, ಬಾಹುಬಲಿ ಅನ್ನೋದೇ ಕುಜ. ಏನೋ ಕಂಡ ಅವನು ಕುಜ, ಏನೋ ಶಕ್ತಿ, ಗುಂಡಿಗೆ ಕಣ ಅವನು, ನುಗ್ತಾನೆ. ಧೈರ್ಯಂ ವಿಜಯಂ, ಧೈರ್ಯೇ ಸಾಹಸೇ ಲಕ್ಷ್ಮಿ ಅಂತೀವಲ್ವಾ, ಅಂತವನು ಕುಜಾನೆ. ಅದಕ್ಕೆ ನೋಡೋದು. ಈ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರು 3ನೇ ಮನೆಯವನೇ ಕುಜ. ಅದಕ್ಕೆ ನೀವು ಹಿಟ್ ಅಂಡ್ ರನ್ ಕೇಸ್ ಸ್ವಲ್ಪ ನೋಡು, ಫುಲ್ ಅವ ಅಷ್ಟಮಾಧಿಪತಿ ಕುಜ ಅಲ್ವಾ, ಓಡೋಗ್ಬಿಡ್ತೀರಿ. ಮುಂದಕ್ಕೆ ಬರೋರು ನೀವೇ ಓಡೋಗ್ಬಿಡ್ತೀರಿ. ಅದಕ್ಕೆ ಮುಂದಕ್ಕೆ ಹೋಗ್ಬೇಡಿ, ಯಾರನ್ನಾದ್ರೂ ಮುಂದಕ್ಕೆ ಕಳಿಸಿ ಅಂತ ಹೇಳ್ತಿರ್ತೀವಿ. ಸೊ ಅಂಥವನು ನಿಮಗೆ 3ನೇ ಮನೆಯಲ್ಲಿ ಅವನು 7ನೇ ಮನೆಗೆ ಬರ್ತಾನೆ. ದಟ್ ಈಸ್ ವೆರಿ ನೈಸ್. ಆ ಶನಿ ಸೂರ್ಯ ಅದ್ಭುತ, ತೊಂದರೆ ಏನಿಲ್ಲ. ಆದ್ರೂ ಗಂಡ ಶನಿಯ ಸುಖವನ್ನ ನೋಡ್ತಾನೆ, ನಿಮ್ಮ ಭಾಗ್ಯವನ್ನ ನೋಡ್ತಾನೆ. ಸೊ ಭಾಗ್ಯಾಧಿಪತಿ ಇಷ್ಟು ದಿನ ಉಚ್ಚಂಗತ ಆಗಿದ್ದಂತೆ ಶುಕ್ರ ಬದಲಾವಣೆ ಆಗ್ಬಿಟ್ಟಿದ್ದಾನೆ ಅಷ್ಟಮಕ್ಕೆ. ಧನಸ್ಥಾನವನ್ನು ನೋಡ್ತಾನೆ. ಅದನ್ನ ಗುರುವು ನೋಡೋದ್ರಿಂದ, ಶುಕ್ರ ಗುರು ಇಬ್ಬರು ನೋಡೋದ್ರಿಂದ ಫ್ಯಾಂಟಾಸ್ಟಿಕ್. ಮಾಧ್ಯಮ, ಕಲಾ ಮಾಧ್ಯಮ, ಅಲಂಕಾರ, ಒಪ್ಪ, ಓರಣ, ಡಿಸೈನಿಂಗ್, ವೆಡ್ಡಿಂಗ್ ಡೆಸ್ಟಿನಿ, ವೆಡ್ಡಿಂಗ್ ಅಲಂಕಾರ, ವೆಡ್ಡಿಂಗ್ ಭೋಜನ, ಶುಭ ಕಾರ್ಯಗಳಿಗೆ ಭೋಜನ, ಶುಭ ಕಾರ್ಯಗಳಿಗೆ ಅಲಂಕಾರ, ಮೇಕಪ್, ಕ್ಯಾಮರಾ, ಇಂಥ ವ್ಯವಹಾರ ಉದ್ಯೋಗ ಅತ್ಯದ್ಭುತ. ಬಟ್ ಗಂಡನ ಹತ್ರ ಇಲ್ಲ ಹೆಂಡತಿ ಹತ್ರ ಅಲ್ಲೊಂದು ಸಣ್ಣ ಎಳೆದಾಟ. ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ಒಂದ್ ಸ್ವಲ್ಪ ಕಿರಿಕಿರಿ ಬರುತ್ತೆ. ಹುಷಾರಾಗಿ ಲೀಗಲ್ ಕೇಳದೆ ಹೆಜ್ಜೆ ಇಡಬೇಡಿ. ತುಂಬಾ ದಿನಗಳ ಒಂದು ಭೂಮಿ ಕಾರ್ಯವೊಂದು ಕೈಗೂಡತಕ್ಕಂಥದ್ದಾಗುತ್ತೆ.